ಡೆವಿಲ್ ಪಾತ್ರ ಮಾತ್ರ ಫುಲ್ ಹೆಣ್ಮಕ್ಳು ಕೂತ್ಕೊಂಡ್ಬಿಟ್ರೆ ಕ್ಯಾಕ್ರ್ ಸುಗಿಬೇಕು ಅಂತ ಕ್ಯಾರೆಕ್ಟರ್ ಹೇಳಿ ಮಾಡಿಸ್ದಂಗಿದೆ ಬಾಸ್ಗೆ. ಯಾಕೆ ಗೊತ್ತಾ, ಅವರೇ ಹೇಳಿ ಮಾಡಿಸ್ತಾರೆ ನನ್ಗೆ ಈ ತರ ತೋರಿಸ್ಬೇಕಂತ ಅವ್ರು ಮಾತಾಡ್ತಾರೆ. ಯಾಕಂದ್ರೆ ಯಾಕೆ ಮಾಡಿಸ್ತಾರೆ ಅಂದ್ರೆ ಅವ್ರಿಗೊಂದು ಆಸೆ, ವಿಲನ್ ಆಗಿ ಅವಾರ್ಡ್ ತಗೋಬೇಕನ್ನೋದು ಒಂದು ಆಸೆ ಅವ್ರಿಗೆ. ಅಪ್ಪಾಜಿ ಕನಸು ನೆನ್ಸ್ ಮಾಡ್ಬೇಕನ್ನೋದು ಅವ್ರದ್ದು ಬಾಸ್ತ ಆಸೆ ಅದು. ಹಂಗಾಗಿ ನೆಗೆಟಿವ್ ರೋಲ್ ಹಾಕಿ ಅವ್ರು ಇದೇ ತರ ತೋರ್ಸ್ ನೀನು ನವಗ್ರಹದಲ್ಲೇನೋ ಹಂಗೆ ತೋರ್ಸ BGM ಹಂಗೆ ಕಾಕರ್ಸ್ಲೇಬೇಕು ಅಂತ ಹರಿಕೃಷ್ಣ ಸರ್ಗೆ ಹೇಳಿದ್ರು, ಹಂಗೆ ತೋರಿಸಿದ್ರು ನವಗ್ರಹದಲ್ಲಿ. ಬಟ್ ಇದರಲ್ಲೇ BGM ಹಂಗೆ ಇದೆ. ಅವ್ರ ಬರೋ ಇದೆ ಯಾಕೆ ಅವಾರ್ಡ್ ಪಕ್ಕ 100 ಅಲ್ಲಿ 200% ವಿಲನ್ಗೆ ಅವಾರ್ಡ್ ಸಿಗುತ್ತೆ. ಯಾರಿಗೆ ಈಗ ಡೆವಿಲ್ ರೋಲ್ ಮಾಡಿದಾರಲ್ಲ ಅವ್ರ ಪಕ್ಕ ರೋಲ್ ಸಿಗುತ್ತೆ. ಬಾಸ್ ಅದೊಂದು ಅವಾರ್ಡ್ ಇಲ್ಲ ಅನ್ನೋ ನೋವು ಈ ಫಿಲಮ್ ಅಲ್ಲಿ ಬರೆಸುತ್ತೆ. ಯಾಕಂದ್ರೆ ಈ ಫಿಲಮ್ ಅಲ್ಲಿ ಪಕ್ಕ ಸಿಗುತ್ತೆ. ಆಮೇಲೆ ಇನ್ನೊಂದ್ ಏನಂತಂದ್ರೆ ಯಾರು ಕಾಂಟ್ರವರ್ಸಿ ಮಾಡ್ಕೋಬೇಡಿ. ಅವ್ರು ಇವ್ರಿರೋ ಈ ಫ್ಯಾನ್ಸ್ ಆ ಫ್ಯಾನ್ಸ್ ಅಂತ ಕಾಂಟ್ರವರ್ಸಿ ಮಾಡ್ಕೋಬೇಡಿ. ಎಲ್ಲ ಕನ್ನಡ ಸಿನಿಮಾ ಬಂದು ಕನ್ನಡ ಸಿನಿಮಾ ಆಗಿದೆ, ಸಿನಿಮಾ ತರ ಆಗಿ ನೋಡಿ. ಕಾಂಟ್ರವರ್ಸಿ ಮಾಡಕ್ ಅಂತಂದ್ರೆ ನಾವು ಕಾಂಟ್ರವರ್ಸಿನೇ ಬರ್ತೀವಿ. ನೀವು ಟ್ರಿಗರ್ ಆದ ಎಲ್ಲಾ ಕಡೆನೂ ಐತೆ. ದರ್ಶನ್ ಅಭಿಮಾನಿಗಳು ತಪ್ಪಾಡ್ತಾ ಇದಾರೆ ಅಂತ. ಎರಡು ಕೈಯಲ್ಲಿ ಚಪ್ಪಾಳೆ ತಟ್ಟಿದ್ರೆ ಚಪ್ಪಾಳೆ ಆಗೋದು, ಒಂದ್ ಕೈಯಲ್ಲಿ ಯಾವ್ದು ಆಗಲ್ಲ. ಕುತ್ಕೊಂಡು ಅವ್ರು ಮಾತಾಡಿದ್ರೆ ನಾವು ಮಾತಾಡ್ಕೊಂಡ ನಮ್ಗೆ ಇರಕ ನಾವು ಗಂಡ್ಸ್ರೆ, ನಮ್ಮ ಅಪ್ಪ ನಮ್ಮಮ್ಮ ಗಂಡ್ಸ ಅಂತಾನೆ ಎತ್ತಿರೋದು. ನಮಗೂ ಮಾತಾಡಕ್ ಬರುತ್ತೆ. ಅದಕ್ಕೆ ನಾವು ಮಾತಾಡ್ತೀವಿ. ನೀವು ಕರೆಕ್ಟ್ ಆಗಿ ನೋಡಿ, ನಾವು ಕರೆಕ್ಟ್ ಆಗಿ ಇರ್ತೀವಿ. ನಾವ್ ಯಾರ ಬಗ್ಗೆನೇ ನಾವು ಮಾತಾಡಕ್ ಹೋಗಲ್ಲ. ನಾವ್ ಎಲ್ಲರ ಮೂವಿ ನೋಡ್ತೀನಿ. ಅಪ್ಪು ಸರ್ ನೋಡಿದೀನಿ. ಅಪ್ಪು ಸರ್ ಸತ್ತಾಗ ಕಣ್ಣ ನೀರ್ ಬಂದಿದ್ದೇವೆ ನನಗೆ. ಲಾಯರ್ ಕೋಟಲ್ಲೇ ಜಗಳ ಮಾಡಕ್ ಹೋಗಿದ್ದೆ ನಾನು. ಅವ್ರು ಸತ್ತಾನ ಅಂದಿದ್ದಕ್ಕೆ ಬರೀ ಅದು ಇನ್ನೂ ಅನೌನ್ಸ್ ಆಗಿದ್ದಿಲ್ಲ. ಆ ಶವ ಕೋಟಡಿ ಅಂತ ಫೋಟೋ ವೈರಲ್ ಆಗಿತ್ತಲ್ಲ, ಅದು ಸತ್ತ ಹೋಗಿದ್ದೆ ಬಿಡು ಅಂದಿದ್ದಕ್ಕೆ ಬರೀ ಜಗಳ ಮಾಡಕ್ ಹೋಗಿದ್ದೆ ನಾನು. ನಿನ್ ಫ್ಯಾನ್ ಅನ್ನೋ ನಾ ಫ್ಯಾನ್ ಅಲ್ಲ ಸರ್. ಅವರು ಇದ್ರೆ ಇಂಡಸ್ಟ್ರಿ ಅವರು ಒಂದ ಭಾಗ ಅದರಲ್ಲಿ ಅವ್ರು ಸಾಯಬಾರ್ದಂತ. ಚಿರಂಜೀವಿ ಸರ್ಜಾ ಸತ್ತಾಗೂ ಹತ್ತಿದೀನಿ ನಾನು. ಧ್ರುವ ಸರ್ಜಾ ಅವರು ಈಗ ಒಳ್ಳೆ ಆಕ್ಟರ್, ಅವರು ಮಾಡ್ತಾರೆ. ಆದ್ರೆ ಧ್ರುವ ಸರ್ಜಾ ಅವರು ಇವತ್ತು ಅವ್ರದ್ದು ಏನಾಯ್ತೋ ವಯಮನಸ್ಸ ಅದು ಬೇಡ ನಮಗೆ. ಮಾತಾಡ್ತಾರೆ ಎಲ್ಲರೂ ಯಾರು ಫ್ಯಾನ್ಸ್ ವಾರ್ ಮಾಡ್ಕೊಳಕ್ ಹೋಗ್ಬೇಡಿ. ಎಲ್ಲರೂ ನೀಟಾಗಿರಿ. ಆಮೇಲೆ ನೀವು ಮಾತಾಡ್ತೀರಾ ಬಂದ ರಿಯಲ್ ಆಗಿ ಮಾತಾಡಿ. ಫೇಕ್ ಅಕೌಂಟ್ ಇಟ್ಕೊಂಡು ಅವ್ರ ಫೋಟೋ ಹಾಕೊಂಡು ಇವ್ರ ಫೋಟೋ ಹಾಕೊಂಡು ಮಾತಾಡೋದಲ್ಲ. ರಿಯಲ್ ಆಗಿ ಬಂದು ಹಿಂಗ್ ಕುತ್ಕೊಂಡೆ ಮಾತಾಡ್ಬೇಕು. ನೋಡಪ್ಪ ಈ ತರ ತಪ್ಪಿದೆ, ಈ ತರ ಮಾತಾಡ್ತದೆ ಅಂತ ನನ್ ತರ ಬಂದ ನಾನ್ ಹೆಮ್ಮೆ ಅಂತ ಎದೆ ಕಟ್ಕೊಂಡು ಹೇಳ್ತೀನಿ. ನಾವು ತಪ್ಪು ಮಾಡಲ್ಲ, ನಮ್ ಬಾಸ್ ಕೊಟ್ಟಿಲ್ಲ. ಬಟ್ ಅವ್ರು ಈ ಡೈಲಾಗ್ ಏನಾರು ಹೇಳೋದ್ ನೋಡಿರ ಅವ್ರು ಮನೆ ಕರ್ಸ್ಬಿಟ್ಟು ಗ್ಯಾರಂಟಿ ಹೊಡಿತಾರೆ. ಯಾಕಂದ್ರೆ ನಾನ್ ಅವ್ರನ್ನ ದೇವ್ರ ತರ ನೋಡ್ತಾ ಇರೋದು. ಅವ್ರಿಗೊಂದು ನೋವು ಆತಂದ್ರೆ ನನ್ ನೋವು ಆದಂಗೆ. ಯಾಕಂದ್ರೆ ನನ್ನ ಫ್ಯಾಮಿಲಿಯಲ್ಲಿ ಅವರು ಒಬ್ರು ಅಂತ ಅನ್ಕೊಂಡಿದ್ದೀನಿ ನಾನು. ಅವ್ರು ಫಿಲಮ್ ನೋಡ್ಬಿಟ್ಟು ಫಸ್ಟ್ ನಾ ಫಿಲಮ್ ನೋಡ್ಬಿಟ್ಟು ಅಭಿಮಾನಿ ಆಗಿತ್ತು.